ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ನಡೆದ ಕಾರ್ತೀಕ ದೀಪೋತ್ಸವ ಸಂದರ್ಭದ ನೃತ್ಯ ಭಜನೆಯ ವಿಡಿಯೋವೊಂದನ್ನು 4 ದಿನಗಳ ಹಿಂದೆಯೇ ನಾನು ಅಪ್ಲೋಡ್ ಮಾಡಿದ್ದೆನು. ಇದನ್ನು ನೋಡಿದ ಬಹಳಷ್ಟು ಜನರು ಇದನ್ನು ಮೆಚ್ಚಿಕೊಂಡು ನನಗೆ ಕರೆ ಮಾಡಿದರು. ಇನ್ನೂ ಇದ್ದರೆ ಇಂತಹ ವಿಡಿಯೋಗಳನ್ನು ತೋರಿಸಿರಿ ಎಂದು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಅದಕ್ಕಾಗಿ ಮಣ್ಣಗುಡ್ಡ ಗುರುಜೆ ಸಮಿತಿಯ ಸದಸ್ಯರು ಮಾಡಿದ ನೃತ್ಯ ಭಜನೆಯ ಮತ್ತೊಂದು ನೃತ್ಯವನ್ನು ತೋರಿಸಿದ್ದೇನೆ. ಇದರಲ್ಲಿ ವಿಶೇಷವೇನೆಂದರೆ, ಇಲ್ಲಿ ಕೆಲವರು 40ರ ಆಸುಪಾಸಿನವರಾಗಿದ್ದರೆ ಹೆಚ್ಚಿನವರು 60ರ ಅಕ್ಕಪಕ್ಕದವರು. ಯಾರು ಕೂಡ ಹೆಜ್ಜೆಗಳಲ್ಲಿ ಎಡವರಿಸಿದ್ದೇ ಇಲ್ಲ. ಸುಮ್ಮನೆ ನಡೆಯುವಾಗಲೇ ನಮಗೆ ಸಮತೋಲನ ತಪ್ಪುತ್ತದೆ. ಅಂತಹುದರಲ್ಲಿ ಈ ನೃತ್ಯದಲ್ಲಿ ಅವರು ಹಾಕಿದ ಹೆಜ್ಜೆಗಳ ವೇಗ, ಲಯ, ತಾಳವನ್ನು ಗಮನಿಸಿ. ಎಳೆಯರೂ ನಾಚುವಂತಹ ಲವಲವಿಕೆಯಿಂದ ವಿಠ್ಠಲನ ನಾಮಸ್ಮರಣೆ ಮಾಡುತ್ತಾ ಹಾಡುತ್ತಾ ಕುಣಿದ ಈ ನೃತ್ಯದ ಸೊಬಗಿಗೆ ವಿಠ್ಠಲನೂ ಮೆಚ್ಚಿಕೊಂಡಂತಿದೆ. ನೀವೇ ನೋಡಿ ನಮ್ಮ ಗೃಹಲಕ್ಷ್ಮಿಯರು ಮಾಡಿದ ನೃತ್ಯ ಭಜನೆಯ ಸೊಬಗನ್ನು. ಕರುಣಿಸದೆ ನಿರಾಕರಿಸಲು ಎನ್ನ
ಆತ್ಮೀಯರೇ, ನೋಡಿದಿರಲ್ಲವೇ? ಮನಸ್ಸಿಗೆ ಮುದವಾಗುತ್ತಿದೆಯಲ್ಲವೇ? ಪ್ರತಿ ವರ್ಷವೂ ಮಣ್ಣಗುಡ್ಡೆ ಗುರುಜಿಗೆ ಇವರು ಇದೇ ರೀತಿಯಲ್ಲಿ ಬೇರೆ ಬೇರೆ ಭಜನೆಗಳಿಗೆ ನೃತ್ಯ ಸಂಯೋಜನೆ ಮಾಡಿ ಕುಣಿದು ತಮ್ಮ ಕಲಾ ಪ್ರತಿಭೆಯನ್ನು ಮೆರೆಯುತ್ತಾರೆ. ಹಾಡಿಗೆ ತಕ್ಕಂತೆ ತಾಳ ಸಂಯೋಜನೆ ಮಾಡುವಲ್ಲಿ ಶ್ರೀಮತಿ ಮನೋರಮಾ ಉಮೇಶನ್ರವರ ಕೊಡುಗೆ ಅಪಾರವಾದುದು. ಇವರ ಉತ್ಸಾಹ, ಸಂಘಟನೆಯಲ್ಲಿ ಶ್ರದ್ಧೆ, ಹೊಸತನವನ್ನು ಆಯ್ಕೆ ಮಾಡುವಲ್ಲಿ ಇವರ ಒಲವು ಬಹಳ ಮುಖ್ಯವಾಗಿದೆ ಹಾಗೂ ಖಂಡಿತವಾಗಿಯೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಮುಂದೆಯೂ ಈ ಸಮಿತಿಯ ಸದಸ್ಯರು ಇಂತಹ ನೃತ್ಯ ಭಜನೆ ಸೇವೆಯನ್ನು ದೇವರಿಗೆ ನೀಡುವಂತಾಗಲಿ ಎಂದು ಕೃಷ್ಣಾರ್ಪಿತಂ ಚಾನಲ್ನ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಶುಭವನ್ನು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮೆಚ್ಚುಗೆಯಾದಲ್ಲಿ ನಿಮ್ಮದೊಂದು ಲೈಕ್ ಇರಲಿ. ಕೃಷ್ಣಾರ್ಪಿತಂ ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿರಲ್ಲ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.